ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗುಬ್ಬೀಸ್ ಮಾಮ್ ವ್ಲಾಗ್ಸ್. ಸೊ 6 o'clock ಆಗಿದೆ. ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಯೋಣ. ಸೊ ನೋಡಿ, ಇನ್ನೂ ನಮ್ಮ ಸೂರ್ಯ ಹುಟ್ಟಿಲ್ಲ. ಫುಲ್ ಕತ್ಲೆ ಇದೆ. ಸೊ ಅಷ್ಟರಲ್ಲಿ ನಾವು ಟಿಫನ್ ಮಾಡಿಬಿಡೋಣ. ಲಂಚ್ ಬಾಕ್ಸ್ ಮತ್ತು ಟಿಫನ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ಲಂಚ್ ಬಾಕ್ಸ್ಗೆ ವೈಟ್ ರೈಸ್ ಮತ್ತು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಯಿ ಬಸ್ಸಾರು ಮಾಡೋಣ ಅಂತ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಮತ್ತು ಟಿಫನ್ಗೆ ವಾಂಗಿಬಾತ್ ಮಾಡ್ಕೋತೀನಿ. ಸೊ ಟಿಫನ್ ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಬಿಡೋಣ ಬನ್ನಿ.
ಸೊ ಟಿಫನ್ನು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಆಯಿತು. ಆಮೇಲೆ ಗುಬ್ಬಿ ಎದ್ದ, ಅವ್ನಿಗೆ ಹಾಲು ಕುಡಿಸ್ಕೊಂಡು ಟೆರಸ್ಸಿಗೆ ಕರ್ಕೊಬಂದಿದ್ದೀನಿ. ಬಿಸಿಲು ಬರ್ತಿದೆ, ಬೆಳಿಗ್ಗೆ ಟೈಮು ಬಿಸಿಲಿಗೆ ಬಂದರೆ ಒಳ್ಳೆಯದು ಹೆಲ್ತ್ಗೆ ಮತ್ತು ಸ್ಕಿನ್ಗೆ. ಸೊ ಅದಕ್ಕೆ ನಾನು ಗುಬ್ಬಿ ಟೆರಸ್ಸಿಗೆ ಬಂದು ವಾಕ್ ಮಾಡಿಕೊಂಡು ಹಾಗೆ ಬಿಸಿಲು ಕಾಯ್ಕೊಂಡು ಹೋಗೋಣ ಅಂತ ಟೆರಸ್ಸಿಗೆ ಬಂದಿದ್ದೀವಿ. ಸಾಕಾ? ಎಲ್ಲಿ ಹೊಟ್ಟೆ ತೋರಿಸು, ಎಷ್ಟು ತಿಂದಿದೆಯಾ ಎಲ್ಲಿ ತೋರಿಸು. ಬಿಡ್ವಾ? ತಾಯಿ ಇನ್ನೊಂದು ಚೂರು ತಿನ್ಕೋ, ಇನ್ನೊಂದು ಚೂರು ಪ್ಲೀಸ್. ಸಾಕಾ? ಸಾಕಾಯ್ತಾ? ರಹಿತ್ 1 2 3 ಮಾಡೋಣ. 1 2 3 ಮಾಡು. 1 2 3 ಮಾಡು. 1 2. ಸೊ ಗುಬ್ಬಿಗೆ ಊಟ ಮಾಡಿಸಿದ್ದಾಯಿತು. ನಾನು ಟಿಫನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮೊದಲು ನಾನು ಫ್ರಿಜ್ ಕ್ಲೀನ್ ಮಾಡಿಬಿಡ್ತೀನಿ, ತುಂಬ ಗಲೀಜಾಗಿದೆ. ಸೊ ನ್ಯೂ ಇಯರ್ಗೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಸೊ ಕ್ಲೀನಿಂಗ್ ಮುಗೀತು. ನಾನು ಗುಬ್ಬಿ ಮತ್ತು ಪಪ್ಪ ರೆಡಿಯಾಗಿ ನ್ಯೂ ಇಯರ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗುಬ್ಬಿಗೆ ಬಟ್ಟೆ ತೊಗೊಂಡಿಲ್ಲ ನ್ಯೂ ಇಯರ್ಗೆ, ಸೊ ಅವನಿಗೆ ಬಟ್ಟೆ ತೊಗೊಬರೋಣ ಅಂತ ವಿಶಾಲ್ ಮಾರ್ಟ್ ಹೋಗ್ತಿದ್ದೀವಿ. ಬನ್ನಿ ಹೇಗಿರುತ್ತೆ ನಮ್ಮ ಶಾಪಿಂಗ್ ಡೇ ಅಂತ ತೋರಿಸ್ತೀನಿ. ಫೈನಲಿ ವಿಶಾಲ್ ಮೆಗಾ ಮಾರ್ಟ್ಗೆ ಬಂದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇನ್ನು ನನ್ನ ಮಗ ಎಷ್ಟು ಕಿತಾಪತಿ ಮಾಡ್ತಾನೆ ಒಳಗಡೆ ಎಲ್ಲ ತೋರಿಸ್ತೀನಿ, ಬನ್ನಿ. Into the scene he described by creating an imaginary
ಬಿಸಾಕತ್ ಆಜಾ ಗರಂ ಜಾನ್ ಕಲ್ಲ ಇದೇ ನಿನ್ನ ಹತ್ರ ಇಟ್ಬಿಟ್ ಬಾ ಬೇಡ ಅದು ಬಾ ಗ್ರಹಿ ಗುಬ್ಬಿ ಬಾಯ್ It helps the speaker lead his audience into the scene he describes by creating an imaginary picture. Usually it's something that moves. ಸಾಕು ಆಗತ್ತ ನೋಡು अच्छा देखे पहन रही है अच्छा ಆಗುತ್ತೆ ನಡಿ ಚಲ ಬಲ್ಲ ಬತ್ತ ಚಲ ನಡಿ ಒಂದು ನಡಿ ನಡಿ ಇಟ್ ಕೊಡು ಕೊಡು ನಡಿ ಅದು ಎತ್ತಿದ್ದೆ ಗುರು ಗ್ರೀನು ಈ ಕಡೆ ಒಂದು ಗ್ರೀನಲ್ಲಿ ಒಂದು ಎತ್ತಿದ್ದೆ ಇದು ಹಾಕು ಬೆಲ್ಲ ಬೆಲ್ಲ ಅಮ್ಮ ಚಪ್ಪಾಳೆ ಈಗ ಗಳ್ಸಿರ್ ಮತ್ತೆ ಗಳ್ಸ್ದು ಬೇಡ ನೀನು ಬೇಬಿ ಗರ್ಲ ಗರ್ಲ್ಸ್ ಹಾಕೋದು ಹಾಕ್ತೀಯ ನೀನು ಮತ್ತೆ ಇದಾಕು ಅದ ಇರ್ಲಾ ಇರ್ಲಾ ಬೇಕಾ ಬೇಬಿ ಗ್ರಹಿತ್ ಬೇಕಾ ಬೇಕಾದು ಬೇಕಾದು ಬೇಕಾ ಓಕೆ ಡನ್ ಕಲೆಕ್ಷನ್ ಕಡಿಮೆ ಇದೆ ಸೊ ಶಾಪಿಂಗ್ ಎಲ್ಲ ಮುಗೀತು ಬಿಲ್ ಹಾಕ್ಸ್ತಿದ್ದಾರೆ ಪವನ್ ಮತ್ತು ಸತೀಶ ಅವರು ನಾವು 3 ಜನ ಫಸ್ಟ್ ಬಂದ್ವಿ ಆಮೇಲೆ ಸತೀಶ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಜಾಯಿನ್ ಆದರು ಸೊ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಮನೆಗೆ ಹೊರಡ್ತಿದ್ದೀವಿ ಟೈಮ್ ಆಗಿದೆ ಇವಾಗ ಗುಬ್ಬಿನ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಊಟ ಮಾಡಿ ತಿನ್ನಿಸಿ ಅವ್ನು ಮಲಗಿಸ್ಬೇಕು ಸೊ ಮನೆಗೆ ಬಂದ್ವಿ ಗುಬ್ಬಿ ಮಾರ್ಟಿಂದ ಚೇರ್ ತಂದಿದ್ದ ಅದರಲ್ಲೇ ಆಟ ಆಡ್ತಿದ್ದಾನೆ ಹೊಸದು ಸಿಕ್ಬಿಟ್ರೆ ಅದರಲ್ಲೇ ಆಟ ಆಡ್ತಿರ್ತಾನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ವೆಲ್ಕಮ್ ಟು 2025
ಸೊ ನಾವಿವತ್ತು ಶಾಪಿಂಗ್ ಬಂದಿದ್ದೀವಿ ನ್ಯೂ ಇಯರ್ಗೆ. ಏನೇನು ಶಾಪಿಂಗ್ ಬಂದಿದ್ದೀನಿ ಅಂತ ನಿಮಗೆ ರಿವೀಲ್ ಮಾಡ್ತೀನಿ ಬನ್ನಿ. ಸೊ ಇದು ಗುಬ್ಬಿ ಬೇಕು ಅಂತ ತುಂಬ ಹಠ ಮಾಡಿಬಿಟ್ಟ. ಈ ಥರ ಅವನ ಹತ್ರ ಒಂದಿತ್ತು ಆಲ್ರೆಡಿ. ಸೊ ಅದು ಅಮ್ಮ ಮನೇಲಿದೆ, ಬಟ್ ಇಲ್ಲಿ ಇರಲಿಲ್ಲ, ಬೇಕು ಅಂತ ಹಠ ಮಾಡಿದ್ದಕ್ಕೆ ಇದನ್ನು ತೊಗೊಬಂದಿದ್ದೀವಿ. ಸೊ ಇದೊಂದು ಟೋಪಿ ಪಾಪುಗೆ ಗುಬ್ಬಿಗೆ ಚಳಿ ಆದಾಗ ಹಾಕೋಕ್ಕೆ ಅಂತ ಟೋಪಿ. ಜೀನ್ಸ್, ಇದೊಂದು ಟಿ ಶರ್ಟ್ ಮತ್ತು ಚಡ್ಡಿ ಕಾಂಬೋ ಸೆಟ್. ಶರ್ಟ್. ಸೊ ಇಷ್ಟು ಗುಬ್ಬಿದ್ದು. ನೆಕ್ಸ್ಟು ನಾನು ಒಂದೆರಡು ಟಾಪ್ಗಳು ತಗೊಂಡೆ, ಜೀನ್ಸ್ ಟಾಪ್. ದಿಸ್ ಒನ್, ಇದು ಬಂದು $299. ಇದೊಂದು ತಗೊಂಡೆ, ಇದು ಸೇಮ್ ರೇಟ್. ನಾವು ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ, ಬಟ್ ಚೆನ್ನಾಗಿತ್ತು, ಬಟ್ಟೆ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಎಕ್ಸ್ಟ್ರಾ ಮತ್ತು ಒಂದು ಜೀನ್ಸ್ ತಗೊಂಡೆ ನಾನು. ಜೀನ್ಸ್ ಇರಲಿಲ್ಲ, ಸೊ ಒಂದು ಜೀನ್ಸ್ ತಗೊಂಡಿದ್ದೀನಿ. ಒಂದು ಟವಲ್ಸ್, ಇದು ಸತೀಶ್ ಅವ್ರದ್ದು 3 ಟವಲ್ಸ್ ತಗೊಂಡಿದ್ದಾರೆ ಅವರು. ಮತ್ತು ಟಿ ಶರ್ಟ್ ತಗೊಂಡಿದ್ದಾರೆ. ದಿಸ್ ಒನ್, ಅವರು 2 ಟಿ ಶರ್ಟ್ ತಗೊಂಡ್ರು. ಇಷ್ಟು ಬಟ್ಟೆದು. ಮತ್ತು ಪಾಪುಗೆ ತಿಂಬಿರಲಿಲ್ಲ, ಸೊ ಸಾಫ್ಟಾಗಿರಲಿ ಅಂತ ತಗೊಬಂದಿದ್ದೀವಿ. ಅದು ಗುಬ್ಬಿಗೆ. ಮತ್ತು ಶೂಸ್ ಈ ಥರ ಅವನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಈ ಥರ ಬಂದಿದ್ದೀನಿ. ಮತ್ತು ಅವ್ನು ಸ್ಪೆಕ್ಸ್ ಬೇಕು ಅಂದ, ವಿಡಿಯೋದಲ್ಲಿ ನೋಡಿರ್ತೀರಾ, ಈ ಸ್ಪೆಕ್ಸ್ ಹಾಕ್ಕೊಂಡಿದ್ದ ಬೇಕು ಅಂತ ಅಂದ. ಸೊ ಇದೊಂದು. ಮತ್ತು ಇದೊಂದು ತಗೊಬಂದೆ. ಇದು ಜಸ್ಟ್ $99 2ಇಂದ. ಸೊ ನನಗೆ ಇಷ್ಟ ಆಯಿತು ತುಂಬ, ಇದನ್ನು ತಗೊಬಂದ್ವಿ. ಮತ್ತು ಅವನು ಇನ್ನೂ ಆಟ ಸಾಮಾನೆಲ್ಲ ತಗೊಂಡ. ಇದೊಂದು ಬಾಲ್, ಇನ್ನು ಎಕ್ಸ್ಟ್ರಾ ಶಾಪಿಂಗ್ ಎಲ್ಲ ಮಾಡಿದ್ದಾನೆ ಅವನು. ಸೊ ಇಷ್ಟು ನಮ್ಮ ಶಾಪಿಂಗು. ಸೊ ನ್ಯೂ ಇಯರ್ ಶಾಪಿಂಗ್ ಮುಗೀತು. ಇವತ್ತಿನ ವಿಡಿಯೋ ಎಲ್ಲರಿಗೂ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.